ಹಾಯ್ ಎವ್ರಿವನ್, ಥ್ರೆಡ್ಸ್ ಆಫ್ ಟ್ರೆಡಿಷನ್ಗೆ ಸ್ವಾಗತ. ಬನ್ನಿ ಇವತ್ತು ಒಂದು ಹೊಸ ಕ್ರೋಶ ಕುಚ್ಚು ಕಲಿಯೋಣ. ಮೊದಲು ನಾನಿಲ್ಲಿ ಆರೆಳೆ ದಾರನ ಈ ರೀತಿ ಸೀರೆಗೆ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಆ ಲಾಕ್ ಮೇಲೇ ಇನ್ನೊಂದು ಲಾಕ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ 4 ಚೈನ್ನ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿದ್ಮೇಲೆ ಸೀರೆಗೆ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ತುಂಬ ಮುಂದೆನೂ ಬೇಡ, ತುಂಬ ಹತ್ರನೂ ಬೇಡ. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಮತ್ತೆ 4 ಚೈನ್ನ ಹಾಕ್ಕೋಬೇಕು. 1 2 3 4 4 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಮತ್ತೆ 4 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಫಸ್ಟ್ ಬೇಸ್ ಇದೆ ಫ್ರೆಂಡ್ಸ್, 4 ಚೈನ್ ಮಾಡಬೇಕು, ಲಾಕ್ ಮಾಡಬೇಕು. ಸೊ ನಾವಿಲ್ಲಿ ಆರ್ಚ್ ಬರೋ ಹತ್ರ 5 ಚೈನ್ ಕೂಡ ಹಾಕ್ಬೋದು. ಬಿಗಿನರ್ಸ್ಗೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಓನ್ಲಿ 4 ಚೈನ್ ಹಾಕಿ ಲಾಕ್ ಮಾಡೋದು, 4 ಚೈನ್ ಹಾಕಿ ಲಾಕ್ ಮಾಡೋದು, ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಇವಾಗ ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈಸಿ ಮೆಥಡಲ್ಲೇ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು 8 ತನಕ ಹಾಕಿದ್ದೀನಿ. ಫಸ್ಟ್ ಬೇಸ್ ಇಷ್ಟೇ ಫ್ರೆಂಡ್ಸ್, 4 ಚೈನ್ ಹಾಕೋದು, ಲಾಕ್ ಮಾಡೋದು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನಾನು ನಿಮಗೆ ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಯಾಕಂದರೆ ನನಗೆ ಗೊತ್ತಾಗ್ತಾ ಇಲ್ಲ, ವಿಡಿಯೋ ತುಂಬಾ ನೋಡ್ತಾ ಇದ್ದೀರಾ, ಬಟ್ ಯಾರೂ ಕೂಡ ಲೈಕ್ ಮಾಡ್ತಾ ಇಲ್ಲ. ಆ ವಿಡಿಯೋ ತುಂಬ ಫಾಸ್ಟ್ ಅನ್ನಿಸ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ಸ್ಲೋ ಆಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಆದಷ್ಟು ಈಸಿ ಮೆಥಡಲ್ಲೇ ಯಾವ ರೀತಿ ಬ್ರೈಡಲ್ ಸ್ಯಾರಿ ಕುಚ್ಚನ್ನ ಹಾಕೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಾನಿಲ್ಲಿ ಈ ರೀತಿ ದಾರನ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫುಲ್ ಸ್ಯಾರಿನ ಇದೇ ರೀತಿ ಹಾಕ್ತಾ ಹೋಗಬೇಕು. ಎಲ್ಲೂ ಕೂಡ ಸುಕ್ಕು ಬಂದಿಲ್ಲ. ಕರೆಕ್ಟಾಗಿ ಮೆಥಡ್ ಪ್ರಕಾರ ನೀವು ಮಾಡಿದ್ರೆ ಎಲ್ಲೂ ಕೂಡ ಸುಕ್ಕು ಬರಲ್ಲ, ಕರೆಕ್ಟಾಗಿ ಬರುತ್ತೆ. ಆದಷ್ಟು ಸ್ವಲ್ಪ ನೋಡ್ಕೊಂಡು ಮಾಡಿ. ಬನ್ನಿ ಈಗ ಸೆಕೆಂಡ್ ಸ್ಟೆಪ್ನ ಮಾಡೋಣ. ನಾನಿಲ್ಲಿ ಲಾಕ್ ಮಾಡಿರೋವಂಥ ಜಾಗದಲ್ಲೇ ಅದ್ರ ಮೇಲ್ಗಡೆ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಲಾಕ್ ಕೂಡ ಮಾಡ್ಬೋದು. ಸೊ ಆ ಲಾಕ್ ಮೇಲೇ ಮತ್ತೊಂದು ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ನೆಕ್ಸ್ಟು ನಾನಿಲ್ಲಿ ನಿಮಗೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 2 3 4 ಚೈನ್ನ ಹಾಕ್ಕೊಂಡು ಆ 4 ಚೈನ್ ಗ್ಯಾಪ್ ಏನಿರುತ್ತಲ್ವ ಅದನ್ನು ಬಿಟ್ಬಿಟ್ಟು ಲಾಕ್ ಮಾಡಿರ್ತೀವಲ್ವ ಆ ಲಾಕ್ ಮೇಲೇ ನಾವು ಲಾಕ್ ಮಾಡ್ಕೋಬೇಕು. ಗ್ಯಾಪಲ್ಲಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಕಂಬಗಳನ್ನ ಹಾಕ್ತಾ ಹೋಗಬೇಕು. 12 ಅಥವಾ 13 ಕಂಬಗಳನ್ನ ಹಾಕ್ತಾ ಹೋಗಬೇಕು. ನೋಡಿ, 4 ಚೈನ್ ಹಾಕಿರ್ತೀವಲ್ವ ಆ ಒಂದು ಬಿಟ್ಟು ನೆಕ್ಸ್ಟ್ 4 ಚೈನ್ ಹಾಕಿರ್ತೀವಲ್ವ, ಸೊ ಆ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಈ ರೀತಿ ಕಂಬಗಳನ್ನ ಹಾಕ್ತಾ ಹೋಗಬೇಕು. ಗ್ಯಾಪಲ್ಲಿ ಹಾಕಬೇಕು ಫ್ರೆಂಡ್ಸ್. ನೋಡಿ, ಸೂಜಿ ಮೇಲೆ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪ್ಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು ಮಾಡಬೇಕು. ಸೊ ಈ ರೀತಿ ಟೋಟಲ್ 12 ಅಥವಾ 13 ಕಂಬಗಳನ್ನ ನಾವು ಮಾಡ್ತಾ ಹೋಗಬೇಕು. ನಾನಿಲ್ಲಿ 8 ಎಳೆ ದಾರಾನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೇಲ್ಗಡೆ ಡಿಸೈನ್ಗೋಸ್ಕರ. ಮತ್ತು ನಾನು ಬೇಸ್ಗೆ 6 ಎಳೆ ದಾರನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕಂಬಗಳನ್ನ ಹಾಕ್ತಾ ಹೋಗಬೇಕು. ಅರ್ಥ ಆಗ್ತಿದೆ ಅಲ್ವಾ ಫ್ರೆಂಡ್ಸ್? ನಿಮಗೇನಾದರೂ ವಿಡಿಯೋ ಫಾಸ್ಟ್ ಅಂತ ಅನ್ನಿಸ್ತು ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಯಾರಿಗೆ ಅರ್ಥ ಆಗ್ತಿದೆ, ಯಾರಿಗೆ ಬಿಡ್ತಿದೆ ಅನ್ನೋದು. ಇಲ್ಲ ಅಂತಂದರೆ ವಿಡಿಯೋನ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಟೋಟಲ್ 13 ಕ್ರೋಶಗಳನ್ನ ನಾನು ಹಾಕ್ತಾಯಿದ್ದೀನಿ. ನೀವು 12 11 ಈ ರೀತಿ ಹಾಕ್ಬೋದು. ನಿಮಗೆ ಆ ಲೂಪಲ್ಲಿ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಹಾಕಿ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ತುಂಬ ಹತ್ತತ್ರ ಹಾಕಿರ್ತೀರ, ಒಬ್ಬೊಬ್ಬರು ಫುಲ್ಲು ದೂರ ಹಾಕಿರ್ತೀರ. ಸೊ ಆ ಲೂಪಲ್ಲಿ ಎಷ್ಟು ಹಿಡಿಯುತ್ತೆ ಅನ್ನೋದನ್ನು ಐಡಿಯಾ ಮೇಲೆ ನೀವು ಹಾಕ್ತಾ ಹೋಗಿ. ಅಂದರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ 13 ಅಥವಾ 12 ಕಂಬಗಳನ್ನೇ ಹಾಕೋದು. ಸೊ ನೀವು ನೋಡ್ಕೊಂಡ್ಬಿಟ್ಟು ಕಂಬಗಳನ್ನ ಹಾಕ್ತಾ ಹೋಗಿ. ಇಲ್ಲ ಅಂತಂದರೆ 11 ಹಾಕ್ಬಿಡಿ, 11 ಅಥವಾ 12 ಕಂಬಗಳನ್ನ ನೀವು ಹಾಕಿ. ಸೊ ನೋಡಿ, ಇದೇ ರೀತಿ ಕಂಬಗಳನ್ನ ಹಾಕ್ತಾ ಹೋಗಬೇಕು. ಒಂದು ದೊಡ್ಡದು ಚಿಕ್ಕದು ಮಾಡ್ಕೋಬೇಡಿ, ಮತ್ತು ಸುಕ್ಕು ಬರೋ ಚಾನ್ಸಸ್ ಕೂಡ ಇರುತ್ತೆ.
ಒಂದೇ ಲೆವೆಲ್ಗೆ ಬರಬೇಕು ಎಲ್ಲ ಕಂಬಗಳು ಕೂಡ. ಸ್ಟಾರ್ಟಿಂದ ನಾವೇನು ಸ್ಟಾರ್ಟ್ ಮಾಡಿರ್ತೀವಲ್ವ ಆ ಕಂಬದಿಂದ ಹಿಡಿದು ಎಂಡ್ ತನಕನೂ ಸೇಮ್ ಕಂಬಗಳೇ ಬರಬೇಕು. ಒಂದು ಕಡೆ ದೊಡ್ಡದು ಚಿಕ್ಕದು ಮತ್ತು ಲೂಪ್ ಜಾಸ್ತಿ ಆಗೋದು ಆ ರೀತಿ ಬರಬಾರ್ದು. ಕಂಬಗಳ ಮೇಲೆ ಲೂಪು ಜಾಸ್ತಿ ಆಗ್ತಾ ಇರುತ್ತೆ, ಸೊ ಆ ರೀತಿ ಬರಬಾರ್ದು. ನೋಡಿ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ 4 ಚೈನ್ ಗ್ಯಾಪ್ ಏನಿರುತ್ತಲ್ವ ಅದನ್ನು ಬಿಟ್ಬಿಟ್ಟು ನಾವೇನು ಲಾಕ್ ಮಾಡಿರ್ತೀವಲ್ವ ಸೊ ಅದೇ ಲಾಕ್ ಮೇಲೇ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆ ಲಾಕ್ ಮೇಲೇ ನಾವು ಲಾಕ್ ಮಾಡ್ಕೋಬೇಕು. ಎರಡರಲ್ಲಿ ಒಂದನ್ನು ಮಾಡ್ಕೋಬೇಕು. ನೋಡಿ ಈಗ ನೆಕ್ಸ್ಟು ಈ ರೀತಿ ಕಾಣಿಸ್ತಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ ಕುಚ್ಚು ಹಾಕೊಳ್ಳೋದಕ್ಕೆ 4 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ 4 ಚೈನ್ ಆದಮೇಲೆ 4 ಚೈನ್ ಗ್ಯಾಪಲ್ಲೇ ಅಲ್ಲ, ಲಾಕ್ ಮೇಲೇ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. ಆಗಿದ್ದರೆ ಸ್ವಲ್ಪ ಪರ್ಫೆಕ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ಮೆಥಡ್ನ ಒಂದು ಸ್ವಲ್ಪನೂ ತಪ್ಪಿಲ್ದಂಗೆ ಕರೆಕ್ಟಾಗಿ ನೀವು ಆಗ್ತಾ ಬಂದ್ರಿ ಅಂತ ಹೇಳಿದರೆ ತುಂಬ ಪರ್ಫೆಕ್ಷನ್ ಆಗಿ ಡಿಸೈನ್ ಕಾಣಿಸುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ವೇಳೆ ನಿಮಗೆ ಸ್ಯಾರಿ ಡಿಸೈನಲ್ಲಿ ಏನಾದರೂ ಸುಕ್ ಬಂತು ಅಥವಾ ಮಡ್ಸಿದ ಥರ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದರೆ ನಾನಿಲ್ಲಿ ನಿಮ್ಗೆ ಇನ್ನೊಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಇದರಲ್ಲಿ. ನೋಡಿ ಸೊ ಈ ರೀತಿ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಆರ್ಚಿಗೆ ಡಿಸೈನ್ ಹಾಕಬೇಕಾದ್ರೆ, ಅದಾದಮೇಲೆ ಕಂಬಗಳನ್ನ ಹಾಕ್ತಾ ಹೋಗಬೇಕು. 4 ಚೈನ್ ಲೂಪ್ಗೆ ನಾವು ಲಾಕ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗು. ನಾನಿಲ್ಲಿ ಲೂಪಿಗೆ ಲಾಕ್ ಮಾಡಿ ಅದಾದ ನಂತರ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ನಾನು ಕಂಬಗಳನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಹಿಂಗಿದ್ರೆ ಸುಕ್ಕು ಬರಲ್ಲ. ನೀವು ಫಸ್ಟ್ ಮೆಥಡ್ನೇ ಆಲ್ಮೋಸ್ಟ್ ಪ್ರಯತ್ನ ಮಾಡಿ, ಅದು ಬರಲಿಲ್ಲ, ತುಂಬ ಸುಕ್ ಆಗ್ತಾಯಿತ್ತು ಅಂತ ಹೇಳಿದ್ರೆ ನೀವು ಈ ಟ್ರಿಕ್ಸ್ನ ಫಾಲೋ ಮಾಡಿ. ನೋಡಿ ಇದೇ ರೀತಿ ನಾನು 13 ಕಂಬಗಳನ್ನ ಹಾಕ್ತೀನಿ. ಬರುತ್ತೆ ಫ್ರೆಂಡ್ಸ್. ಈ ಮೆಥಡ್ನ ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದರೆ ಒಂದು ಸ್ವಲ್ಪನೂ ಸುಕ್ಕಿಲ್ಲದೆ ಇರೋ ರೀತಿ ಕರೆಕ್ಟಾಗೇ ಬರುತ್ತೆ. ನೀವು ಹೇಳ್ಕೊಟ್ಟಿರೋ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಷ್ಟೆ. ಒಂದೇ ಸಮನಾಗಿ ಕಂಬಗಳನ್ನ ಹಾಕಿದ್ರೆ ಕರೆಕ್ಟಾಗೇ ಬರುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿದೆ. ನೋಡಿ ಈಗ ನಾನು 13 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ 4 ಚೈನ್ ಹಾಕಿರ್ತೀವಲ್ವ ಅದ್ರ ಮಧ್ಯ ಗ್ಯಾಪ್ ಇರುತ್ತಲ್ವ, ಸೊ ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲೇನು ಲಾಕ್ ಮಾಡಿರ್ತೀವಲ್ವ, ನೋಡಿ ಸ್ಟಾರ್ಟಿಂಗ್ ಲಾಕ್ ಮಾಡಿರ್ತೀವಲ್ವ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸುಕ್ಕಾಗೋದು ಆಗಲ್ಲ. ಇವಾಗ ಮತ್ತೆ 4 ಚೈನ್ ಹಾಕ್ಕೊಂಡು ನಾನು ಕುಚ್ಚು ಕಟ್ಕೊಳ್ಳೋದಕ್ಕೆ ಮತ್ತೆ 4 ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ರೀತಿಯೇ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ನಾನಿಲ್ಲಿ ನಿಮಗೆ ಫುಲ್ ಸ್ಯಾರಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಎಷ್ಟು ಸ್ಟಿಫಾಗಿ ಕೂತಿದೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ನಿಮಗೆ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ನೋಡಿ ಈ ಗ್ಯಾಪಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಕುಚ್ಚುಗಳನ್ನ ಕಟ್ಟಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಕುಚ್ಚುಗಳನ್ನ ಕಟ್ಟಿ ತೋರಿಸ್ತಾ ಇದ್ದೀನಿ. ತುಂಬ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಟಿದ್ದೀನಿ, ಬೇಬಿ ಕುಚ್ಚು ಥರ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕುಚ್ಚುಗಳನ್ನ ತುಂಬ ದೊಡ್ಡದಾಗಿ ಕಟ್ಟೋದಕ್ಕೆ ಹೋಗ್ಬೇಡಿ. ಎಷ್ಟು ಪುಟ್ಟದಾಗಿರುತ್ತೋ ಅಷ್ಟೇ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಡಿಸೈನ್ ಜೊತೆ ಬರ್ತೀನಿ.